ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಇರುವಂತದ್ದು. ಆ ನಿಟ್ಟಿನಲ್ಲಿ ಹಲವಾರು ದೇಗುಲಗಳು ಇವತ್ತು ಆ ಗ್ರಹಣ ಸಂದರ್ಭದಲ್ಲಿ ಬಂದ್ ಆಗ್ತಾ ಇದೆ. ಇನ್ನು ಇವತ್ತು ಅರ್ಕೇಶ್ವರನ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಕೂಡ ಇರುವಂತದ್ದು. ಅರ್ಚಕರಾದಂತಹ ಲೋಕೇಶ್ ಅವರು ನಮ್ಮ ಜೊತೆ ಇದ್ರೆ ನೇರವಾಗಿ ಮಾತಾಡ್ತೀರಿ. ಸರ್, ಇವತ್ತು ಚಂದ್ರಗ್ರಹಣ ಇದೆ, ಒಂದ್ ಕಡೆ ಬ್ರಹ್ಮ ರಥೋತ್ಸವ, ಯಾವ ರೀತಿ ಪೂಜಾ ಕೈಂಕರ್ಯ ಇರುತ್ತೆ ಇವತ್ತು? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಅರ್ಕೇಶ್ವರ ಸ್ವಾಮಿಯ ಪವಿತ್ರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ನಿಮ್ಮ ಒಂದು ಅನುಮಾನಗಳೇನಿದೆ, ನಿಮ್ಮ ಒಂದು ವಿಚಾರಗಳೇನಿದೆ, ಅದಕ್ಕೆ ನಾನು ಸರಿಯಾದಂಥ ಪಂಚಾಂಗ ರೀತಿಯ ನಿಮಗೆ ವಿವರಣೆಗಳನ್ನು ಕೊಡ್ತಾ ಇದ್ದೀನಿ. ಇವತ್ತು ನಾವು ಬ್ರಹ್ಮರಥೋತ್ಸವ, ಅರ್ಕೇಶ್ವರ ಸ್ವಾಮಿಯವರದ ಬ್ರಹ್ಮರಥೋತ್ಸವ ನಡೀತಾ ಇದೆ. ರಾತ್ರಿ ಎಲ್ಲ ವಿಜೃಂಭಣೆಯಿಂದ ಗಿರಿಜಾ ಕಲ್ಯಾಣ ಆಗಿದೆ. ಈಗ ಅಷ್ಟಬಲಿ ಆಗುತ್ತೆ. ಅಷ್ಟಬಲಿ ಆದ ತಕ್ಷಣ ತೇರಡಿ ಉತ್ಸವ ಆಗುತ್ತೆ. ತೇರಡಿ ಉತ್ಸವ ಆದ ತಕ್ಷಣ 11 ಗಂಟೆ 23 ಸೆಕೆಂಡ್ನಿಂದ ನಾವು ರಥವನ್ನು ಪ್ರಾರಂಭ ಮಾಡ್ತೀವಿ. ವೃಷಭ ಲಗ್ನದ ವರಮುಹೂರ್ತದಲ್ಲಿ ನಮ್ಮ ರಥೋತ್ಸವ ಪ್ರಾರಂಭವಾಗ್ತದೆ. ಸಾರ್ವಜನಿಕವಾಗಿ ಸಾಮಾನ್ಯವಾಗಿ ಭಕ್ತಾದಿಗಳಲ್ಲಿರುವಂಥ ಒಂದು ಡೌಟ್ ಏನಂತಂದರೆ, ಇವತ್ತು ಗ್ರಹಣ ಇದೆ, ಚಂದ್ರಗ್ರಹಣ ಇದೆ, ರಥೋತ್ಸವ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವರ ಒಂದು ಅಭಿಮತ. ಸ್ಪಷ್ಟವಾದ ವಿಚಾರ ಏನು ಅಂತಂದರೆ, ಇವತ್ತು ಗ್ರಹಣವನ್ನು ನಮ್ಮ ಭಾರತಕ್ಕೆ ನಾವು ಕಾಣಬೇಕಾದರೆ ಸಾಯಂಕಾಲ 6:30ರಿಂದ 6:47ರವರೆಗೆ ಮಾತ್ರ ಗ್ರಹಣವನ್ನು ನಮಗೆ ಗೋಚರವಾಗ್ತದೆ. ಯಾಕೆ ಅಂತಂದರೆ, ಮಧ್ಯಾಹ್ನ 3:13ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಅಂತೇಳಿ ಎಲ್ಲ ಕಡೆ ಇದೆ. ಆದರೆ ನಮ್ಮ ದೇಶಕ್ಕೆ ಅದು ಕಾಣೋದಿಲ್ಲ. ಸೂರ್ಯ ಅಸ್ತವಾದ ಮೇಲೆ, ಚಂದ್ರ ಉದಯವಾದ ಮೇಲೆ ಚಂದ್ರಗ್ರಹಣ ಪ್ರಾರಂಭವಾಗ್ತದೆ. ಆದ್ದರಿಂದ ನಮ್ಮ ಎಲ್ಲ ಪೂಜಾ ಕೈಂಕರ್ಯಗಳು 4:30 ಅಥವಾ 5 ಗಂಟೆ ಒಳಗೆ ಎಲ್ಲ ಪೂರ್ಣವಾಗಿ ರಥೋತ್ಸವ ಪರಿಪೂರ್ಣವಾಗಿ ಮುಗಿಸಿ ಸ್ವಾಮಿಯನ್ನು ದೇವಾಲಯಕ್ಕೆ ನಾವು ತಂದು ಇಲ್ಲಿಗೆ ನಾವು ಸೇರಿಸಿ ದೇವಾಲಯವನ್ನು ಬಂದ್ ಮಾಡ್ತೀವಿ. 6 ಗಂಟೆ ಸಮಯಕ್ಕೆ ದೇವಾಲಯವನ್ನು ಬಂದ್ ಮಾಡ್ತೀವಿ. ನಂತರದಲ್ಲಿ 7:30 ನಂತರ ನಾವು ದೇವಾಲಯವನ್ನು ಓಪನ್ ಮಾಡಿ ನಾವು ಶುಚಿಗೊಳಿಸಿ ಹೋಮ ಪುಣ್ಯಾದಿಗಳನ್ನು ಮಾಡಿ ಮತ್ತೆ ಪುನಃ ಪೂಜಾ ಕೈಂಕರ್ಯಗಳನ್ನ ಪ್ರಾರಂಭ ಮಾಡ್ತೀವಿ. ಭಕ್ತಾದಿಗಳಲ್ಲಿ ಯಾವುದೇ ಅನುಮಾನ ಬೇಡ. ರಥೋತ್ಸವವು 11 ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ 4:30-5 ಗಂಟೆ ಗಂಟ ನಿರಾತಂಕವಾಗಿ, ನಿರ್ವಿಘ್ನವಾಗಿ, ಸುಸೂತ್ರವಾಗಿ ನಡೆಯುತ್ತೆ. ಆ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ಏನು ಬಾಕ್ಲಾಗ್ತೀವಿ ಅಂತ ಹೇಳ್ತಾ ಇದ್ರೆ, ಆ ಸಂದರ್ಭದಲ್ಲಿ ಪೂಜಾ ಕೈಂಕರ್ಯಗಳೇನು ನೀವು ಮಾಡ್ತೀರಾ ಅಂತ ಭಕ್ತರಿಗೆ ನಿರ್ಬಂಧ ಇರುತ್ತೆ ಏನು? ಈ ಸಂದರ್ಭದಲ್ಲಿ ನಾನು ಹೇಳಿದೆ, ನಿಮಗೆ ಪ್ರಾರಂಭದಲ್ಲೇ ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ. ಸಾಯಂಕಾಲ 6:30ರಿಂದ 6:47 ಗಂಟ ಅಂದರೆ 17 ನಿಮಿಷಗಳ ಕಾಲ ನಮಗೆ ಗ್ರಹಣ ಇಲ್ಲಿ ಗೋಚರವಾಗ್ತದೆ. ಅದು ಹೇಗೆ ಅಂತಂದರೆ, ಮೋಕ್ಷ ಕಾಲದಲ್ಲಿರ್ತದೆ, ಮಧ್ಯಕಾಲದಲ್ಲಿರೋದಿಲ್ಲ, ಮೋಕ್ಷ ಕಾಲದಲ್ಲಿರ್ತದೆ. 17 ನಿಮಿಷ ಅಲ್ಲಿಯೇ ತನಕಲೂ ಕೂಡ ನಿರಾತಂಕವಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಇನ್ನು 9 ಗಂಟೆ ಸಮಯಕ್ಕೆ ಇಲ್ಲಿಂದ ತೇರಡಿ ಉತ್ಸವ ಪ್ರಾರಂಭವಾಗ್ತದೆ. ತೇರಡಿ ಉತ್ಸವ ಪ್ರಾರಂಭವಾದ ಮೇಲೆ ನಮ್ಮ ದೇವಾಲಯವನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ. ಈ ಮಧ್ಯಾಹ್ನ 2-2:30 ಗಂಟೆ ಯಾವುದೇ ಕಾರಣಕ್ಕೂ ದೇವಾಲಯ ಓಪನ್ ಇರೋದಿಲ್ಲ. ಅಲ್ಲಿ ತನಕ ದೇವರು ಅಲ್ಲಿ ಹೋಗಿ ಮಧ್ಯ ನಿಲ್ಲಬೇಕು. ಆ ರಥ ಮಧ್ಯ ಅಲ್ಲಿ ನಿಂತ ಮೇಲೆ, ಸ್ಥಾನಕ್ಕೆ ನಿಂತ ಮೇಲೆ ಆನಂತರದಲ್ಲಿ ಇಲ್ಲಿ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗ್ತದೆ. ನಿರಾತಂಕವಾಗಿ 5 ಗಂಟೆ 5:30 ಗಂಟೆ ಪೂಜೆಗಳು ನಡೆಯುತ್ತೆ. ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಅನುಮಾನಗಳು ಬೇಡ. ಗ್ರಹಣ ಸಂದರ್ಭದಲ್ಲಿ ನೀವು ಜಪತಪ ಮಾಡುವಂಥದ್ದು ಏನಾರು ಆಗುತ್ತೆ? ನಾನು ನಿಮಗೆ ಹೇಳ್ತಾ ಇದ್ದೀನಿ, ಗ್ರಹಣ ಅಂತಂದರೆ ಸಾಯಂಕಾಲ 6:30ರಿಂದ 6:47. ಆ ಸಂದರ್ಭದಲ್ಲಿ ನಾವು ಜಪ, ತಪ, ಹೋಮ, ಹವನ ಇವೆಲ್ಲವನ್ನು ನಮ್ಮ ದೇವಾಲಯದಲ್ಲಿ ನಡೆಸಿ ಆನಂತರದಲ್ಲಿ ದೇವಾಲಯವನ್ನು ಶುಚಿಗೊಳಿಸಿ ನಂತರ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗ್ತದೆ. ಇದಿಷ್ಟು ಅರ್ಚಕರಾದಂತಹ ಲೋಕೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.